ಸ್ನೇಹಿತರೆ, ಹಿಂದೂ ಧರ್ಮ ರಕ್ಷಕ, ರಾಷ್ಟ್ರ ಭಕ್ತ ಪುನೀತ್ ಕೆರೆಹಳ್ಳಿ, ವಿಕಾಸ್ ಪುತ್ತೂರು, ಚಕ್ರವರ್ತಿ ಸೂಲಿಬೆಲೆ ಇವರು ಮಾತ್ರ ಗಡಿಪಾರಾದ್ರೆ ನಮ್ಮ ಶಾಸಕರು, ಕಾರ್ಕಳ ಶಾಸಕರಿಗೆ ಬಹಳ ಸಂಕಟ ಆಗತ್ತೆ. ಇದನ್ನ ಸದನದಲ್ಲಿ ಚರ್ಚೆ ಮಾಡ್ತಾರೆ. ನೋಡಿ, ಇವರನ್ನ ಗಡಿಪಾರು ಮಾಡಿರುವಂತದ್ದು ಅಕ್ಷಮ್ಯ. ಇವರನ್ನ ಗಡಿಪಾರು ಮಾಡಬಾರ್ದಿತ್ತು. ಇವ್ರಿಗೆ ಅವಕಾಶಗಳನ್ನ ಕೊಡಬೇಕು. ಇನ್ನಷ್ಟು ದ್ವೇಷ ಭಾಷಣಗಳನ್ನ ಮಾಡೋದಕ್ಕೆ ಬಿಜೆಪಿ ಪಕ್ಷಕ್ಕೆ ಬೆಂಬಲವಾಗಿ ಇವರಲ್ಲದೆ ಬೇರೆ ಯಾರು ನಿಂತ್ಕೊಳ್ತಾರೆ ಅಂತ ಹೇಳಿ ಕಣ್ಣೀರ್ ಹಾಕೋದು ಒಂದು ಬಾಕಿ ನಮ್ಮ ಸುನಿಲ್ ಕುಮಾರ್ ಕಾರ್ಕಳ ಅವರು. ಕಾರ್ಕಳದಲ್ಲಿ ಯಾವುದೇ ಸಮಸ್ಯೆಗಳೇ ಇಲ್ಲ ಅಲ್ಲಿನ ಜನರಿಗೆ, ನಾಗರಿಕರಿಗೆ. ಅಷ್ಟರ ಮಟ್ಟಿಗೆ ಇವರು ಈ ಮೂವರು ಪೇಯ್ಡ್ ಭಾಷಣಗಾರರ ಪರವಾಗಿ ಧ್ವನಿಯನ್ನ ಎತ್ತಾರೆ ಸದನದಲ್ಲಿ. ಇದು ಚರ್ಚೆ ಆಗ್ಬೇಕಾಗಿರುವ ವಿಚಾರವೇ ಅನ್ನುವಂಥದ್ದು ನನ್ನ ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಹಿಂದೂ ಫೈರ್ ಬ್ರ್ಯಾಂಡ್ ಒಂದು ಹೆಣ್ಮಗಳಿಗೆ, ಸೌಜನ್ಯ ಅನ್ನೋ ಹೆಣ್ಮಗಳಿಗೆ 15 ವರ್ಷದಿಂದ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಆಕೆ ಏನಾದ್ಲು ಅಂತಾನೆ ಗೊತ್ತಿಲ್ಲ. ಏನಾದ್ಲು ಅನ್ನೋದು ಗೊತ್ತಿದೆ, ಆದ್ರೆ ಯಾಕಾಯ್ತು, ಯಾರು ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ಯಾರು ಆಕೆಯನ್ನ ಕಿಡ್ನಾಪ್ ಮಾಡಿದ್ರು, ಯಾರು ಆಕೆಯನ್ನ ಅತ್ಯಾಚಾರ ಮಾಡಿದ್ರು, ಯಾರು ಆಕೆಯ ಕೊನೆಯನ್ನ ಕಂಡ್ರು, ಇದ್ರ ಬಗ್ಗೆ ವಿಚಾರಣೆ ಆಗ್ಬೇಕು, ನ್ಯಾಯ ಸಿಗ್ಬೇಕು ಅಂತ ಹೋರಾಟ ಮಾಡ್ತಾ ಇರೋ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಗಡಿಪಾರು ಮಾಡಿದ್ರೆ ಶಾಸಕ ಸುನಿಲ್ ಕುಮಾರ್ ಕಾರ್ಕಳ ಅವರಿಗೆ ಸಂಕಟ ಆಗೋದೇ ಇಲ್ಲ. ಯಾಕಂದ್ರೆ ಅದು ಬಿಜೆಪಿಯ ಗೆಲುವಿಗೆ ಯಾವುದೇ ಸಪೋರ್ಟ್ ಅನ್ನು ಕೊಡ್ತಾ ಇಲ್ಲ. ಆಕೆ ಹಿಂದೂ ಹೆಣ್ಮಗಳೇ ಆಗಿರ್ಬೋದು, ಆಕೆಯ ಅತ್ಯಾಚಾರವೇ ಆಗಿರ್ಬೋದು, ಅದೆಲ್ಲ ಮ್ಯಾಟ್ರೇ ಅಲ್ಲ. ಅದರ ಪರವಾಗಿ ಒಬ್ಬ ಹಿಂದೂ ಹುಲಿ ಹಾಗೂ ಹಿಂದೂ ಫೈರ್ ಬ್ರ್ಯಾಂಡ್ ಅನ್ನಿಸ್ಕೊಳ್ಳುವಂತ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನ ಗಡಿಪಾರು ಮಾಡಿದ್ರು ಚಿಂತೆ ಇಲ್ಲ. ಆದ್ರೆ ನಮಗೆ ಚಕ್ರವರ್ತಿ ಸೂಲಿಬೆಲೆ ಅವರು ಏನೇ ಇದ್ರೂ ಬಿಜೆಪಿಯನ್ನ ಆಡಿ ಹೊಗಳಿಕೊಂಡು 24 ಗಂಟೆ ಓಡಾಡ್ಕೊಂಡಿದ್ರೆ ಮಾತ್ರ ಬಿಜೆಪಿಗೆ ಉಳಿಗಾಲ. ಅದಕ್ಕೋಸ್ಕರ ಅವ್ರನ್ನ ಗಡಿಪಾರು ಮಾಡಬಾರ್ದು. ವಿಕಾಸ್ ಪುತ್ತೂರ್ ಯಾರು ಅಂತ ನಂಗೆ ಖಂಡಿತ ಗೊತ್ತಿಲ್ಲ, ನಾನು ನೋಡೇ ಇಲ್ಲ. ಯಾವುದೋ ಹೊಸ ಪ್ರತಿಭೆ ಇರಬೇಕು. ಅವ್ರ ಪರವಾಗಿ ಕೂಡ ಶಾಸಕ ಸುನಿಲ್ ಕುಮಾರ್ ಅವರು ಸದನದಲ್ಲಿ ಗುಡುಗಿದ್ದಾರೆ. ಅವ್ರು ಯಾರು ಅಂತ ಹೇಳ್ಬಿಟ್ಟು ಒಂದು ಫೋಟೋನೋ ಏನೋ ಒಂದು ಕಮೆಂಟ್ ಅಲ್ಲಿ ತಿಳಿಸಿ ಸ್ನೇಹಿತರೆ, ನಿಮಗ್ ಗೊತ್ತಿದ್ರೆ. ಅಂಡ್ ಒನ್ ಮೋರ್, ಪುನೀತ್ ಕೆರೆಹಳ್ಳಿ ನಿಮ್ಮೆಲ್ರಿಗೂ ಗೊತ್ತು ಅವರು ಎಷ್ಟು ಪಾಪ ಈ ದೇಶಕ್ಕೋಸ್ಕರ ಹೋರಾಟ ಮಾಡ್ಬಿಟ್ಟಿದ್ದಾರೆ, ಎಷ್ಟು ಕೇಸ್ಗಳನ್ನ ಹಾಕಿಸ್ಕೊಂಡ್ಬಿಟ್ಟಿದ್ದಾರೆ, ಎಷ್ಟು ದನಗಳನ್ನ ರಕ್ಷಣೆ ಮಾಡ್ಬಿಟ್ಟಿದ್ದಾರೆ, ಎಲ್ಲ ನಿಮಗ್ ಗೊತ್ತಿದೆ. ಅದ್ರ ಬಗ್ಗೆ ಕೂಡ ಅವರನ್ನ ಇನ್ನೊಂದು ಪದ ಬಳಕೆ ಮಾಡಿ ಕರೀತಾರೆ ಕರ್ನಾಟಕದ ಜನತೆ. ಬಹಳ ಪ್ರೀತಿಯಿಂದ ಅಂತಲ್ಲ, ಬಹಳ ಸಿಟ್ಟಿನಿಂದ ಅವ್ರಿಗೆ. ಯಾಕಂದ್ರೆ ಹೆಣ್ಣು ಮಕ್ಕಳನ್ನ ಬೇರೆ ಒಂದು ವಿಚಾರದಲ್ಲಿ ಅವರು ಬಳಸ್ಕೊಂಡಿದ್ದಾರೆ ಅನ್ನುವಂತಹ ಆರೋಪ ಆ ಪುನೀತ್ ಕೆರೆಹಳ್ಳಿ ಅವ್ರ ಮೇಲೆ ಇದೆ ಇವತ್ತಿಗೂ. ಸೊ ಆತನನ್ನ ಅವರು ಅಂದ್ರೆ ನನ್ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಏನ್ ಮೇಡಮ್ ನೀವು ಅವನು ಅಂತ ಕ್ಯಾಕ್ಟರ್ ಸುಗಿಯೋದ್ ಬಿಟ್ಬಿಟ್ಟು ಅವರು ಅಂತ ಪುನೀತ್ ಕೆರೆಹಳ್ಳಿ ಅವರು ಅಂತ ಹೇಳಿ ಮರ್ಯಾದೆ ಕೊಡ್ತೀರಾ ಅಂತ ಕೂಡ ನನಗೆ ಒಂದಷ್ಟು ಜನ ಬಂದು ಕಮೆಂಟ್ ಹಾಕಿರೋದು ಕೂಡ ಇದೆ ಈ ಹಿಂದೆ ಅವ್ರ ಬಗ್ಗೆ ವಿಡಿಯೋ ಮಾಡಿದಾಗ. ಸರಿ, ಅದೇನೇ ಇರಲಿ, ಶಾಸಕರ ಕೆಲಸ ಏನು? ತನ್ನ ಕ್ಷೇತ್ರದಲ್ಲಿ ರಸ್ತೆಗಳು ಸರಿಯಾಗಿವೆಯೇ, ಮೂಲಭೂತ ಸೌಕರ್ಯಗಳ ಬಗ್ಗೆ ಹೇಳ್ತಾ ಇದ್ದೀನಿ, ಅಥವಾ ಅಲ್ಲಿನ ನೀರಿನ ವ್ಯವಸ್ಥೆ ಸರಿಯಾಗಿದ್ಯಾ, ಇಲ್ಲ ಮಳೆ ಬಂದಾಗ ಏನಾದ್ರೂ ತೊಂದರೆ ಆಗತ್ತಾ, ಅತಿವೃಷ್ಟಿ ಆಗತ್ತಾ, ಅನಾವೃಷ್ಟಿ ಆಗತ್ತಾ, ಅಥವಾ ಅಲ್ಲಿನ ಜನರಿಗೆ ಸಮಸ್ಯೆ ಏನಿದೆ ಲೋಕಲ್ ಅಲ್ಲಿ, ಈ ಎಲ್ಲಾ ವಿಚಾರಗಳನ್ನ ಚರ್ಚೆ ಮಾಡ್ಲಿ, ನ್ಯಾಯ ಕೊಡಿಸ್ಲಿ, ಸಿಗ್ಬೇಕಾಗಿರುವಂತಹ ಎಲ್ಲಾ ಅನುದಾನವನ್ನ ಕಾರ್ಕಳ ಕ್ಷೇತ್ರಕ್ಕೆ ತಗೊಂಡ್ ಬರ್ಲಿ ಅಂತ ಅಲ್ಲಿನ ನಾಗರಿಕರು ಪಾಪ ಬಹಳ ಪ್ರೀತಿಯಿಂದ ವೋಟ್ ಮಾಡಿ ಆಯ್ಕೆ ಮಾಡಿ ಕಳಿಸಿದರೆ ವಿನಃ ಪುನೀತ್ ಕೆರೆಹಳ್ಳಿ ಏನಾದ್ರೂ ದ್ವೇಷ ಭಾಷಣ ಮಾಡಿದ್ರೆ ಅವ್ರ ಪರವಾಗಿ ಸದನದಲ್ಲಿ ಧ್ವನಿ ಎತ್ತಿ ಕಿರ್ಚಾಡಿ ಅಬ್ಬರಿಸಿ ಬೊಬ್ಬಿರಿಲಿ ಅಂತ ಹೇಳಿ ಸುನಿಲ್ ಕುಮಾರ್ ಅವರನ್ನ ಖಂಡಿತವಾಗಿಯೂ ಆಯ್ಕೆ ಮಾಡಿರಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಜೊತೆಗೆ ನಮ್ಮ ಸಂವಿಧಾನ ಹೇಳಿರೋದು ಅದನ್ನೇ, ಯಾರಾದ್ರೂ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗತ್ತೆ, ತಪ್ಪು ಮಾಡ್ಲಿಲ್ವಾ ಶಿಕ್ಷೆ ಆಗಲ್ಲ. ಕೋರ್ಟ್ ಇದೆ ಅದಕ್ಕೋಸ್ಕರ ಡಿಪಾರ್ಟ್ಮೆಂಟ್ ಇದೆ ಅವರನ್ನ ಎನ್ಕ್ವೈರಿ ಮಾಡೋದಕ್ಕೆ. ಅದೆಲ್ಲವನ್ನು ಅವ್ರು ಗಮನಿಸ್ತಾ ಇರ್ತಾರೆ. ಆದ್ರೆ ಎಲ್ಲದಕ್ಕಿಂತ ಮೊದಲೇ ಇವರ ಕಾಳಜಿ ನೋಡಿ ಯಾವ್ದ್ರಲ್ಲಿದೆ ಅನ್ನುವಂಥದ್ದು. ಅವ್ರ ಕ್ಷೇತ್ರದಲ್ಲಿ ಕಾರ್ಕಳದಲ್ಲಿ ಏನು ಸಮಸ್ಯೆಗಳೇ ಇಲ್ವಾ ಅಂತ ಅನ್ನಿಸ್ಬಿಡ್ತು ನನಗೆ.
ರಸ್ತೆಗಳೆಲ್ಲ ಸೂಪರ್ ಆಗಿ ಇದೆಯಾ, ವಿದ್ಯುತ್ ಸಂಪರ್ಕ ಎಲ್ಲ ಸರಿಯಾಗಿದೆಯಾ? ಹಾಗಾದ್ರೆ ಕರ್ನಾಟಕ ಸರ್ಕಾರ ವರ್ಕಿಂಗ್ ಆಸಮ್, 5 ಸ್ಟಾರ್ ಕೊಟ್ಬಿಡ್ಬೋದು ಅಂತ ಕಾಣುತ್ತೆ ಕರ್ನಾಟಕ ಸರ್ಕಾರಕ್ಕೆ ಕಾರ್ಕಳದ ಜನತೆ. ಯಾಕಂದ್ರೆ ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿದೆ, ಎಲ್ಲಾ ಗ್ಯಾರಂಟಿಗಳಲ್ಲೂ ಅವರಷ್ಟು ಜನ ಸುಖವಾಗಿದ್ದಾರೆ. ಆದ್ರೆ ನೆಕ್ಸ್ಟ್ ಬಿಜೆಪಿ ಗೆಲ್ಬೇಕು ಅಂದ್ರೆ ದ್ವೇಷ ಭಾಷಣ ಮಾಡೋದಕ್ಕೆ ಈ ರೀತಿಯಾದ ಪೇಯ್ಡ್ ಭಾಷಣಗಾರರು ಬೇಕಾಗತ್ತೆ. ಚಕ್ರವರ್ತಿ ಸೂಲಿಬೆಲೆ, ಯಾರೋ ವಿಕಾಸ್ ಪುತ್ತೂರು, ಆಮೇಲೆ ಈ ಪುನೀತ್ ಕೆರೆಹಳ್ಳಿ, ಹೀಗೆ ಇವರೆಲ್ಲರೂ ಬೇಕಾಗತ್ತೆ ಅನ್ನುವಂಥದ್ದು ಇವರ ದೃಷ್ಟಿ ಅಲ್ವಾ. ಯಾಕೆ ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಾ ಇರುವಂತಹ ಹಿಂದೂ ನಾಯಕ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಇವರ ಕಣ್ಣಿಗೆ ಕಾಣ್ಲಿಲ್ವಾ? ಇವರ ಗಡಿಪಾರಿನ ಬಗ್ಗೆ ಯಾಕೆ ಇವರು ಧ್ವನಿ ಎತ್ತಲಿಲ್ಲ? ಇದು ಅಕ್ಷಮ್ಯ ಅಂತ ಯಾಕೆ ಮಾತಾಡ್ಲಿಲ್ಲ? ಯಾಕಂದ್ರೆ SIT ರಚನೆ ಆಗಿದೆ. SIT ರಚನೆ ಇದೇ ಕರ್ನಾಟಕ ಸರ್ಕಾರ ಸೌಜನ್ಯ ಆಗಿರ್ಬೋದು ಅಥವಾ ಇನ್ಯಾವುದೇ ಹೆಣ್ಮಕ್ಳಿಗೆ ಅಲ್ಲಿ ನಡೆದಿದೆ ಎನ್ನಬಹುದಾದ, ಜೊತೆಗೆ ನಡೆದಿರುವಂತಹ ಸೌಜನ್ಯ ಪ್ರಕರಣದ ಬಗ್ಗೆ ತನಿಖೆ ನಡೆಸಕ್ಕೆ SIT ರಚನೆ ಮಾಡಿತ್ತು. ಅದು ಇನ್ನೂ ಕಾರ್ಯ ನಡೆಸ್ತಾನೆ ಇದೆ. ಅದು ಏನೇನೋ ಆಗೋಗ್ಬಿಟ್ಟಿದೆ, ತಟಾಪಟ ಮಾಡ್ಬಿಟ್ಟಿದ್ದಾರೆ ಅಧಿಕಾರಿಗಳು, ಅಲ್ಲಿನ ಪ್ರಭಾವಿಗಳು, ಯಾರ್ಯಾರೋ ಸೇರ್ಕೊಂಡು. ಈ ವಿಚಾರದ ಬಗ್ಗೆ ಒಬ್ಬ ಹಿಂದೂ ನಾಯಕ ಸುನೀಲ್ ಕುಮಾರ್ ಅವರು ಇನ್ನೊಬ್ಬ ಹಿಂದೂ ನಾಯಕನಿಗೆ ಸಹಾಯ ಆಗ್ಲಿ ಅಂತ ಹೇಳಿ ಅಟ್ಲೀಸ್ಟ್ ಯಾಕೆ ಗಡೀಪಾರ್ ಮಾಡಿದ್ದಾರೆ ಇದ್ರ ಬಗ್ಗೆ ಒಂದ್ ತನಿಖೆ ಆಗ್ಲಿ, ಪಾಪ ಅವರ ಪರವಾಗಿ ನಾವು ನಿಂತ್ಕೊಳ್ಬೇಕು ಅಂತ ಹೇಳಿ ಒಂದೇ ಒಂದು ಸಿಂಗಲ್ ಲೈನ್ ಮಾತಾಡದ ಈ ಸುನೀಲ್ ಕುಮಾರ್ ಅವರು ಯಾವ ಸೀಮೆಯ ಹಿಂದೂ ನಾಯಕ ಅಥವಾ ಯಾವ ಸೀಮೆಯ ಹಿಂದೂಗಳು ಇವರೆಲ್ಲ ಅಂತ ಹೇಳಿ ನನಗಂತೂ ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಅವ್ರ ಪಕ್ಷದಲ್ಲಿ ಬೇಟಿ ಬಚಾವೋ ಬೇಟಿ ಪಡಾವೋ ಇದನ್ನ ಹೇಳಿ ಅಂತೂ ನನಗ್ ಸುಸ್ತಾಗಿ ಹೋಗ್ಬಿಟ್ಟಿದೆ. ಆ ವರ್ಡೇನೆ ಒಂಥರ ಏನೋ ಸೌದೋಗ್ಬಿಟ್ಟಿರ್ಬೋದು, ಅಷ್ಟು ಸತಿ ಆ ಪದನ ನಾನು ಬಳಕೆ ಮಾಡ್ಬಿಟ್ಟಿದ್ದೀನಿ. ಆದ್ರೂ ಹಿಂದೂ ಹೆಣ್ಮಕ್ಳ ಪರವಾಗಿ ನಿಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಬಗ್ಗೆ ಒಂದು ಲೈನು ಇವ್ರಿಗೆ ಮಾತಾಡಕ್ ಆಗ್ಲಿಲ್ವಲ್ಲ ಸದನದಲ್ಲಿ ಅಂತ ಹೇಳಿ ನನಗಂತೂ ಬೇಜಾರಾಯ್ತು. ಯಾಕಂದ್ರೆ ಅವರು ಎಷ್ಟೊತ್ತು ಮಾತಾಡಿದ್ರು, ಮೋರ್ ದೆನ್ 15 ಮಿನಿಟ್ಸ್ ಮಾತಾಡಿದ್ರು, ಸಂಪೂರ್ಣವಾಗಿ ಕೇಳಿಸ್ಕೊಂಡೆ. ಯಾಕಂದ್ರೆ ಇವ್ರೇನೋ ಹಿಂದೂ ಕಾರ್ಯಕರ್ತರ ಬಗ್ಗೆ ಧ್ವನಿ ಎತ್ತಿದಾರಲ್ಲ, ಅಲ್ಲೆಲ್ಲೋ ಒಂದು ಲೈನ್ ಅಟ್ಲೀಸ್ಟ್ ಮಿನಿಮಮ್ ಒಂದು ಲೈನ್ ಕನ್ಸರ್ನ್ ಟುವರ್ಡ್ಸ್ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಏನಾದ್ರು ಕಾಣಿಸುತ್ತೇನೋ ಅಂತ ಹೇಳಿ ನಾನು ಗಮನಿಸಿದೆ. ಒಂದೇ ಒಂದು ಲೈನ್ ಬಿಡಿ, ಒಂದು ಶಬ್ದ ಅವರ ಹೆಸರು ಕೂಡ ತಗೊಳ್ಳಿಲ್ಲ. ಅಲ್ಲಿ ಹಿಂದೂ ಹೆಣ್ಮಕ್ಳಿಗೆ ಆಗಿರುವ ಅನ್ಯಾಯದ ಬಗ್ಗೆ ಕೂಡ ಮಾತಾಡ್ಲಿಲ್ಲ. ಇವ್ರಿಗೇನಾಗ್ಬೇಕು? ಓಟ್ ಬಿದ್ರೆ ಆಯ್ತು ಇವ್ರಿಗೆ ದ್ವೇಷ ಭಾಷಣ ಮಾಡೋದಕ್ಕೆ ಅಥವಾ ಇವ್ರ ಪರವಾಗಿ ಭಾಷಣ ಮಾಡೋದಕ್ಕೆ ದೇಶಭಕ್ತ ಅನ್ನೋ ಮುಸ್ಕಾಕೊಂಡು, ಹಿಂದೂ ಅನ್ನೋ ಒಂದು ಏನು ಶೀಲ್ಡ್ ಇಟ್ಕೊಂಡು ಇವ್ರಿಗೆ ಈ ರೀತಿಯಾಗಿ ದ್ವೇಷ ಭಾಷಣ ಮಾಡುವಂತಹ ವ್ಯಕ್ತಿಗಳು ಬೇಕೇ ವಿನಃ ಹಿಂದೂ ಹೆಣ್ಮಕ್ಳ ಪರ ಹೋರಾಟ ಮಾಡ್ತಾ ಇರುವಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಖಂಡಿತ ಬೇಡ ಇವ್ರಿಗೆ. ಇಂಥವರನ್ನ ನಂಬ್ಕೊಂಡು ಓಟ್ ಹಾಕ್ತಾರಲ್ಲ ಜನ, ಇವ್ರಿಗೆ ನಾವು ಬುದ್ಧಿ ಹೇಳಬೇಕು ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಹೌದು ಸರಿ ಇದೆ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಬಗ್ಗೆ ಕಾರ್ಕಳದ ಶಾಸಕರು ಮಾತಾಡಬೇಕಿತ್ತು. ಅವರೇ ಯಾಕೆ ಮಾತಾಡಬೇಕಿತ್ತು ಅಂದ್ರೆ ಈ ಮೂವರು ಇವರಿಗೆ ರಾಷ್ಟ್ರಭಕ್ತರು, ಜೊತೆಗೆ ಹಿಂದೂ ಕಾರ್ಯಕರ್ತರು ಅಥವಾ ಹಿಂದೂ ಹೋರಾಟಗಾರರು ಅಂತ ಅನ್ನಿಸಿತಲ್ಲ, ಅವರ ಅನಿಸಿಕೆ ಆಗಿದೆ ಅಲ್ಲ, ಅದಕ್ಕೋಸ್ಕರ ಅಷ್ಟೇ ಹೇಳ್ತಾ ಇದ್ದೀನಿ, ಬಿಟ್ರೆ ಬೇರೆ ಯಾವುದೇ ಉದ್ದೇಶ ಇಲ್ಲ. ಜೊತೆಗೆ ನಿಮಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆಮೇಲೆ ಆ ವಿಕಾಸ್ ಪುತ್ತೂರ್ ಯಾರು ಅಂತ ಒಂದು ಫೋಟೋ ಹಾಕಿ, ನಾನು ನೋಡ್ಲೇ ಇಲ್ವಲ್ಲ ಯಾರಿದು ಹೊಸ ಪ್ರತಿಭೆ ಅಂತ ಹೇಳಿ ಕೇಳ್ತಾ ಇದ್ದೀನಿ. ಎನಿವೇಸ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್. ಥ್ಯಾಂಕ್ ಯು ಫ್ರೆಂಡ್ಸ್.